ರಾಣೆಬೆನ್ನೂರಲ್ಲಿ ಹುಚ್ಚು ನಾಯಿ ದಾಳಿ ಪ್ರಕರಣ. ಬೀದಿ ನಾಯಿಗಳನ್ನು ಹಿಡಿತಾ ಇರುವ ಸಿಬ್ಬಂದಿ ನಾಯಿ ಹಿಡಿಯುವ ತಂಡವನ್ನ ಕರೆಯಿಸಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ರಾಣೆಬೆನ್ನೂರಲ್ಲಿ ಹುಚ್ಚು ನಾಯಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದಿ ನಾಯಿಗಳನ್ನು ಈಗ ಸಿಬ್ಬಂದಿಗಳು ಹಿಡಿತಾ ಇದ್ದಾರೆ. ನಾಯಿ ಹಿಡಿಯುವ ತಂಡವನ್ನ ಕರೆಸಿ ಕಾರ್ಯಾಚರಣೆ ಮಾಡ್ತಾ ಇರೋದು. ಹುಚ್ಚು ನಾಯಿಯನ್ನ ಹಿಡಿದು ಹಾಕಿದ್ದಾರೆ ನಗರಸಭಾ ಸಿಬ್ಬಂದಿ. ನಗರದ ಪ್ರಮುಖ ಸರ್ಕಲ್ನಲ್ಲಿ ನಾಯಿಗಳನ್ನು ಸೆರೆ ಹಿಡಿಯಲಾಗಿದೆ. ಈಗಾಗಲೇ ಸುಮಾರು 20ರಿಂದ 30 ನಾಯಿಗಳನ್ನು ಸಿಬ್ಬಂದಿ ಬಂಧಿಸಿದ್ದಾರೆ. ನಗರಸಭೆ ಕಮಿಷನರ್ ಫಕೀರಪ್ಪ. ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಹುಚ್ಚು ನಾಯಿಯನ್ನು ಯಾವ ರೀತಿಯಾಗಿ ಬಲೆ ಹಾಕಿ ಹಿಡಿತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರೋದು, ಬರ್ತಾ ಇರೋದು, ದೊಡ್ಡವರೆಲ್ಲ ಹೋಗ್ತಾ ಇರ್ತಾರೆ. ಏಕಾಏಕಿಯಾಗಿ ಅವ್ರ ಮೇಲೆ ಎರಗಿ ಬಿಡ್ತಾರೆ. ಜೊತೆಗೆ ಅಲ್ಲಿ ಈ ಹಸು ಕರ ಎಲ್ಲ ಇರ್ತವೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಲೆ ಕೆಡವಿದ್ದಾರೆ ಅಂತ ಹೇಳಿ. ಸೊ ಹೀಗೆ 20ರಿಂದ 30 ನಾಯಿಗಳನ್ನು ಈಗ ಬಂಧಿಸಿದ್ದಾರೆ ಸಿಬ್ಬಂದಿಗಳು. ನೋಡಿ ಇಲ್ಲಿ ನಾಯಿ ಕಡಿತದಿಂದ ಪಾಪ ಅವರ ಎಡಗೈ ಹಾಗೆ ಒಳಗಡೆ ಮಾಂಸನೇ ಕಾಣಿಸ್ತಾ ಇದೆ. ಆ ಲೆವೆಲ್ ಕಚ್ಚಿದೆ ನಾಯಿ. ಒಂದಿಷ್ಟು ಜನರ ಕಾಲು ಕಚ್ಚಿದೆ. ಸೊ ಹಾಗಾಗಿನೇ ಈ ನಾಯಿಗಳನ್ನ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಡಿಸೈಡ್ ಮಾಡಿನೇ ಹಿಡಿತಾ ಇದ್ದಾರೆ.